ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಡೀಬಾರದಂತಹ ಘಟನೆ ನಡೆದೋಗಿದೆ. ಇದರ ಬಗ್ಗೆ ನಾನು ಮಾತನಾಡಬಾರ್ದು ಅಂತಲೇ ಸುಮ್ಮನೆ ಇದ್ದೆ. ಯಾಕೆ ಒಂದೇ ವಿಚಾರಕ್ಕೆ ಸುಮ್ಮನಾಗಿದ್ದೆ. ಈ ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಯೋ ಕೆಲಸ ಆಗೋದು ಬೇಡ ಎಂಬ ಒಂದು ಕಾರಣದಿಂದಾಗಿ ಸುಮ್ಮನಾಗಿದ್ದೆ. ಆದರೆ ಈ ಒಂದು ಪರಿಸ್ಥಿತಿ ಮಿತಿಮೀರಿ ಹೋದ ಕಾರಣದಿಂದಾಗಿ ಮಾಧ್ಯಮದವರಾಗಿರ್ಬೋದು, ಕೆಲವೊಂದಿಷ್ಟು ಡಿಜಿಟಲ್ ಮಾಧ್ಯಮದವರಾಗಿರ್ಬೋದು, ಎಲ್ಲರೂ ಕೂಡ ಪ್ರಸಾರ ಮಾಡೋದಕ್ಕೆ ಪ್ರಾರಂಭಿಸಿದ ಮೇಲೆಯೂ ಕೂಡ ಸುಮ್ಮನೆ ಕೂತ್ರೆ ಇದು ಒಳ್ಳೆಯ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಿಲ್ಲ. ನಾನೊಬ್ಬ ಪತ್ರಕರ್ತನಾಗಿ ಆ ಒಂದು ಫ್ಯಾಕ್ಟ್ನ ಮಾತನಾಡದೇ ಇದ್ದರೆ ಅದು ಸರಿ ಆಗೋದಿಲ್ಲ ಎಂಬ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ನಿನ್ನೆ ಒಂದು ವಿಡಿಯೋನ ಕೂಡ ಮಾಡಿಬಿಟ್ಟೆ. ಅದು ಏನು ಅಂತಂದರೆ, ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಘಟನೆ ನಡೀತು ಎಲ್ಲ ವಿಚಾರವನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಆದರೆ ಈಗ ಮುಂದುವರೆದ ಬೆಳವಣಿಗೆ ಈಗ ಸದ್ಯದಲ್ಲಿ ಏನಾಗಿರುವಂಥದ್ದು, ಸೊ ಆ ಒಂದು ಬೆಳವಣಿಗೆಯನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಕೂಡ ಮಾಡಿ. ಯಾಕೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬೇರೆಯವರಿಗೂ ಕೂಡ ಈ ಒಂದು ವಿಡಿಯೋ ಆಟೋಮೆಟಿಕ್ಕಾಗಿ ಅವರಿಗೂ ಕೂಡ ಹೋಗೋ ಕಾರಣದಿಂದಾಗಿ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದಹಾಗೆ ಈಗ ವಿಷಯಕ್ಕೆ ಬಂದ್ಬಿಡೋಣ. ಈ ಒಂದು ಮದ್ದೂರಿನ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಏನು ಆಯಿತು, ಆ ಒಂದು ಕಲ್ಲು ತೂರಾಟದ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಾದ್ಯಂತವೂ ಕೂಡ ಚರ್ಚೆಯಲ್ಲಿ ಇರುವಂತಹದ್ದು. ಯಾಕೆ ಇಂತಹ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಗೊತ್ತಿಲ್ಲ. ಕಳೆದ ವರ್ಷವೂ ಕೂಡ ಇಂತಹದೊಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿತ್ತು. ಜೊತೆಗೆ ಈ ವರ್ಷವೂ ಕೂಡ ನಡೆದಿರ್ತಕ್ಕಂಥದ್ದು. ಆ ಒಂದು ಚಿಕ್ಕ ಮಕ್ಕಳು ಕೂಡ ಒಂದು ಗಣೇಶನ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಮೇಲೆ ನಿಂತು ಉಗಿತಾರೆ ಅಂದಾಗ ಇವರಿಗೆ ಯಾವ ರೀತಿಯಾದಂತಹ ಸಂಸ್ಕಾರ ಇದೆ, ಯಾವ ರೀತಿಯಾದಂತಹ ಸಂಸ್ಕೃತಿಯನ್ನು ಇವರು ಕಲಿತಾ ಇದ್ದಾರೆ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿ ಇರುವಂತಹದ್ದು. ಸೊ ಇದು ಸರಿಯಾದಂತಹ ಬೆಳವಣಿಗೆ ಅಲ್ಲ. ಅವರಿಗೆ ಅವರ ಧರ್ಮ ಶ್ರೇಷ್ಠ ಆದರೆ ಇವರಿಗೆ ಇವರ ಧರ್ಮ ಶ್ರೇಷ್ಠ. ಅವರವರ ಧರ್ಮದ ಆಚರಣೆಗಳಿಗೆ ಅವರು ಬಾಡಿಗೆ ಅವರು ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರೋದಿಲ್ಲ. ಇನ್ನೊಬ್ಬರ ಧರ್ಮದ ಆಚರಣೆಗೆ ಬೇರೊಂದು ಧರ್ಮದವರು ಅಡ್ಡಿಯಾದಾಗಲೇ ಮಾತ್ರ ಇಂತಹ ಕೋಮು ಗಲಭೆಗಳು ಸೃಷ್ಟಿಯಾಗುವುದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 21 ಜನರನ್ನ ಪೊಲೀಸರು ಕೂಡ ಬಂಧಿಸಿರ್ತಕ್ಕಂಥದ್ದು. ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾನೆ. ಅಂದರೆ ಆ ಒಂದು ಕಲ್ಲು ತೂರಾಟದಲ್ಲಿ ಯಾವ ವ್ಯಕ್ತಿಗೆ ಅತಿ ಹೆಚ್ಚು ಗಾಯ ಆಗಿತ್ತು ಆ ಒಂದು ವ್ಯಕ್ತಿಯು ಕೂಡ ದೂರನ್ನು ಕೂಡ ಕೊಟ್ಟಿದ್ದಾನೆ. ಒಟ್ಟು 2 ಕೇಸು ದಾಖಲಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ 21 ಜನ ಮುಸಲ್ಮಾನ್ ಯುವಕರನ್ನ ಈಗ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಆ ವಿಡಿಯೋನ ಕೂಡ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ಅವ್ರಗಳ ಹೆಸರನ್ನು ಬೇಕಿದ್ರೆ ನಾನು ನಿಮಗೆ ಈಗ ಹೇಳ್ಬಿಡ್ತೀನಿ. ಮೊಹಮ್ಮದ್ ಹವೇಜ್ ಅಲಿಯಾಸ್ ಮುಳ್ಳು, ಮೊಹಮ್ಮದ್ ಇರ್ಫಾನ್, ನವಾಜ್ ಖಾನ್, ಪಾಷಾ ಅಲಿಯಾ, ಕಾಸಿಫ್ ಅಹಮದ್, ಇದೇ ರೀತಿಯಾಗಿ ಒಟ್ಟು 21 ಜನರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲರ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಹೆಸರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಬೇಕಿದ್ರೆ ನೀವು ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಅಲ್ಲಿ ಅವರ ಹೆಸರು ನಿಮಗೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ ಹೆಸರನ್ನೇ ಹೇಳುವಂಥ ಒಳ್ಳೆ ಕೆಲಸವೇನೋ ಅವ್ರು ಮಾಡಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಇವರ ಮೇಲೆ ಏನು ಕಂಪ್ಲೇಂಟ್ ರೇಸ್ ಆಗಿದೆಯಲ್ಲ, ಈ ನಾಲಾಯಕರನ್ನ ಒದ್ದು ಒಳಗಡೆ ಹಾಕಿದ್ರೆ ಈ ನಾಲಾಯಕರಿಗೆ ಕೊಡುವಂಥ ಶಿಕ್ಷೆಯನ್ನ ಬೇರೆಯವರು ನೋಡಿದ್ರೆ ಇಂತಹ ಚಟುವಟಿಕೆಗಳಲ್ಲಿ ಕೈಗೊಳ್ಳುವುದಕ್ಕೆ ಏನಾದರೂ ಯೋಚನೆಗಳಿದ್ರೂ ಕೂಡ ಅವರಿನ ತಲೆಯಿಂದ ಬ್ರೈನ್ ವಾಶ್ ಆಗಿ ಹೋಗ್ಬಿಡ್ಬೇಕು. ಅಂತಹ ಶಿಕ್ಷೆಯನ್ನು ಈ ನಾಲಾಯಕರುಗಳಿಗೆ ಕೊಡಬೇಕು. ಏನು ರೀ, ಸಮಾಜದಲ್ಲಿ ಒಂದು ವ್ಯವಸ್ಥೆ ಚೆನ್ನಾಗಿದೆ ಅನ್ನೋ ಒಂದು ಮಟ್ಟದಲ್ಲಿ ಇಂತಹ ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದ್ರಿಂದ ಎಂಥವರಿಗೂ ಕೂಡ ನೋವಾಗುತ್ತೆ. ದೇಶ ಹೀಗಾದ್ರೆ ಹೆಂಗೆ ಪ್ರಗತಿ ಆಗೋದಕ್ಕೆ ಸಾಧ್ಯ? ಇಂತಹ ಬೆಳವಣಿಗೆಗಳ ಕುರಿತಾಗಿ ನಮ್ಮ ಪೊಲೀಸರಿಗೆ ಕೂಡ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು. ಸೊ ಪೊಲೀಸ್ ಇಲಾಖೆಗೂ ಕೂಡ ಇದೊಂದು ತಲೆನೋವು. ಯಾಕೆ ತಲೆನೋವು ಅಂದರೆ, ಸೊ ಏನು ಸುವ್ಯವಸ್ಥವಾಗಿ ಏನು ಯಾವ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ನಡಿಬೇಕು ಆ ಒಂದು ಕಾರ್ಯಕ್ರಮಗಳು ನಡೀದೇ ಇದ್ದಾಗ ಇಲ್ಲಿ ಸಾಕಷ್ಟು ಬೇಜಾರಾಗುವಂಥದ್ದು, ಇಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಪ್ರಶ್ನೆಯಾಗಿಯೇ ಮೂಡ್ತಾ ಹೋಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮದ್ದೂರಿನ ಪ್ರಕರಣ ಏನಾಯಿತು, ಆ ಒಂದು ಸಂದರ್ಭದಲ್ಲಿ ಒಬ್ಬ ಪೊಲೀಸರು ಆ ಒಂದು ಮಹಿಳೆಯ ಮೇಲೆ ಲಾಠಿ ಚಾರ್ಜನ್ನು ಮಾಡಿರ್ತಾರೆ. ಆ ಒಂದು ಸಂದರ್ಭದ ವಿಡಿಯೋ, ಆ ಒಂದು ಮಹಿಳೆ ಚೀರಾಡ್ತಾ ಇರೋದು, ಹಾರಾಡ್ತಾ ಇರುವಂಥದ್ದು ವೈರಲ್ ಆಗಿರ್ತಕ್ಕಂಥದ್ದು. ಆ ಮಹಿಳೆಯು ಕೂಡ ಆ ಮುಸಲ್ಮಾನ್ ವ್ಯಕ್ತಿಗಳಿಗೆ ಕೆಟ್ಟದಾಗಿ ಬೈದಿರ್ತಕ್ಕಂಥದ್ದು. ಇಂಥವರಿಂದನೇ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತೆ. ಈಗ ಏನೋ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಧರ್ಮದಿಂದ ನಮ್ಮ ಬೇರೆ ಧರ್ಮದವರಿಗೆ ಅನ್ಯಾಯ ಆಗಿದೆ ಅಂದರೆ ಅದು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ನಾವು ಕೆಟ್ಟದಾಗಿ ಮಾತನಾಡೋದು ಅಥವಾ ಅವರು ಕೆಟ್ಟದಾಗಿ ಮಾತನಾಡೋದು, ಎಲ್ಲರೂ ಕೂಡ ಕೆಟ್ಟದಾಗಿ ಅಥವಾ ಇಷ್ಟ ಬಂದಂತೆ ನಾವು ಹೋದರೆ ಕಾನೂನು ಯಾಕೆ? ಸೊ ಆ ರೀತಿಯಾದಂಥ ಪ್ರಶ್ನೆ ಮೂಡುತ್ತಲ್ವಾ. ನಮ್ಮ ದೇಶ ಸ್ವತಂತ್ರ ಆಗಿದೆ, ಗಣರಾಜ್ಯ ಆಗಿದೆ, ಒಂದು ನಮ್ಮದೇ ಆದಂಥ ಸಂವಿಧಾನ ಇದೆ, ಸಂವಿಧಾನದಲ್ಲಿ ಚೌಕಟ್ಟುಗಳಿದೆ, ಯಾರು ಹೇಗೆ ಬೇಕಾದರೂ ಬದುಕೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣ ಚೆನ್ನೇಗೌಡ ಬಡಾವಣೆಯಲ್ಲಿ ಗಣೇಶನ ಕೂರಿಸಲಾಗಿತ್ತು. ಈ ಮೆರವಣಿಗೆ ಸೆಪ್ಟೆಂಬರ್ 8ರಂದು ಏನು 11ನೇ ದಿನದ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಗಣೇಶನ ವಿಸರ್ಜನೆ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಮುಂದೆ ಸಾಗಿ ಬರ್ತಿದ್ದಂತೆ ಮಸೀದಿ ಮುಂದೆ ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ಕೂಡ ಆರಂಭವಾಯಿತು. ಕಿಡಿಗೇಡಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಿ ನೀಚತನದ ಕೃತ್ಯವನ್ನು ಕೂಡ ಎಸಗಿರ್ತಕ್ಕಂಥದ್ದು. ಇದನ್ನು ಕಂಡ ಗಣೇಶ ಪ್ರತಿಷ್ಠಾಪಿಸಿದ ಯುವಕರು ಆಕ್ರೋಶಗೊಂಡಿದ್ದು 2 ಗುಂಪುಗಳ ನಡುವೆ ಗಲಾಟೆ ಜೋರಾಗಿಯೇ ಪ್ರಾರಂಭವಾಯಿತು. ಆ ಒಂದು ವೇಳೆ ವಾತಾವರಣ ಹಿಂಸಾಚಾರಕ್ಕೆ ತಿರುಗುತ್ತಿದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು 2 ಗುಂಪುಗಳನ್ನು ಕೂಡ ತಕ್ಷಣವೇ ಚದುರಿಸಿ ಓಡಿಸಿದ್ದಾರೆ. ಸದ್ಯ ಪರಿಸ್ಥಿತಿ ಹತೋಟಿಗೆ ಬಂದಿದ್ದು ಎಲ್ಲೆಡೆ ಬಿಗ್ ಪೊಲೀಸ್ ಬಂದೋಬಸ್ತ್ ಕೂಡ ತೆಗೆದುಕೊಳ್ಳಲಾಗಿದೆ.
ಒಟ್ಟಾರೆಯಾಗಿ ಇಂತಹ ಒಂದು ಕೆಟ್ಟ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಇಂತಹ ಕೆಟ್ಟ ಬೆಳವಣಿಗೆ ಆಗಬಾರ್ದು ಅಂತ ಸಾಕಷ್ಟು ಸಾರಿ ಅಂದ್ಕೊಂಡಿರ್ತೀವಿ. ಆದರೂ ಕೂಡ ಇಂತಹ ಕೆಟ್ಟ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಈ ನಾಲಾಯಕರು ಬುದ್ಧಿಗಳನ್ನು ಎಲ್ಲಿಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಕೂಡ ಒಂದಿಷ್ಟು ಮಾತುಗಳನ್ನು ಹೇಳ್ತಕ್ಕಂಥದ್ದು, ಅದೇ ರೀತಿಯಾಗಿ ಆ ಮಗು ಏನಿದೆಯಲ್ಲ, ಮಗು ಉಗಿದಿರ್ತಕ್ಕಂಥದ್ದು ಏನಿದೆಯಲ್ಲ, ಸೊ ಆ ಒಂದು ಪ್ರಕರಣದ ಕುರಿತಾಗೂ ಕೂಡ ಮಾತನಾಡಿದ್ದಾರೆ. ಸೊ ಏನೇ ಇರಲಿ, ರಾಜಕಾರಣಿಗಳು ಮಾತನಾಡ್ತಾರೆ ಬಿಡಿ. ರಾಜಕಾರಣಿಗಳು ಅಂದಮೇಲೆ ಅಥವಾ ಸಚಿವರು ಅಂದಮೇಲೆ ಅವ್ರಿಗೊಂದು ಉನ್ನತ ಸ್ಥಾನ ಇದೆ ಅಂದಮೇಲೆ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಮಾಡಲೇಬೇಕಾಗುತ್ತೆ, ಮಾಡ್ತಾರೆ. ಆದರೆ ಅವ್ರ ಕರ್ತವ್ಯ. ಬದಲಿಗೆ ಇಲ್ಲಿ ನಾವುಗಳೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ನಾವುಗಳೆಲ್ಲರೂ ಸರಿ ಆಗಿಲ್ಲ ಅಂದಾಗ, ಅಥವಾ ನಾವುಗಳೆಲ್ಲರೂ ಕೂಡ ದಡ್ಡತನದಲ್ಲಿ ಇದ್ದೀವಿ ಅಂದಾಗ, ಯಾವುದೋ ಒಂದು ಮೌಢ್ಯದಲ್ಲಿ ಇದ್ದೀವಿ ಅಂದಾಗ ಯಾವ ರಾಜಕಾರಣಿಯೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ, ಯಾವ ತಂದೆ ತಾಯಿಯೂ ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ. ಒಂದು ಮೌಢ್ಯದಿಂದ ಹೊರಗಡೆ ಬರಬೇಕು. ನಮ್ಮ ಸಂಸ್ಕಾರ ಏನು, ಸಂಸ್ಕೃತಿ ಏನು, ಸೊ ಒಂದು ಒಡನಾಟ ಏನು, ಬಾಂಧವ್ಯಗಳೇನು, ಎಲ್ಲದರ ಬೆಲೆಗಳು ಗೊತ್ತಾಗಬೇಕು. ಅದು ಆಗ ಮಾತ್ರ ಸಮಾಜದಲ್ಲಿ ಒಂದು ಒಳ್ಳೆಯ ದೃಷ್ಟಿಕೋನ ಬೆಳೆಯೋದಕ್ಕೆ ಸಾಧ್ಯ, ಸಮಾಜದಲ್ಲಿ ಒಂದು ಒಳ್ಳೆಯ ಮನಸ್ಥಿತಿ ಇರೋದಕ್ಕೆ ಸಾಧ್ಯ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿ ಆಗೋದಕ್ಕೆ ಕಾರಣಗಳಾಗೋದಿಲ್ಲ. ಸೊ ಹಾಗಾಗಿ ನಾವು ಬದಲಾದಾಗ ಎಲ್ಲವೂ ಕೂಡ ಬದಲಾಗೋದಕ್ಕೆ ಸಾಧ್ಯ. ಸೊ ಈ ಕೆಟ್ಟ ಬೆಳವಣಿಗೆಯ ಬಗ್ಗೆ ಇನ್ನು ಅನೇಕ ರಾಜಕಾರಣಿಗಳು ಕೂಡ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ಕೆಲಸವೇ ಪ್ರತಿಕ್ರಿಯೆ. ಇಲ್ಲಿ ಅವ್ರಗಳ ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರಗಳ ಮಕ್ಕಳು ಬೇರೆ ಬೇರೆ ವಿದೇಶದಲ್ಲಿ ಶಿಕ್ಷಣವನ್ನು ಪಡೀತಾರೆ, ಮದುವೆಯಾಗಿ ಸಂಸಾರವನ್ನು ವಿದೇಶದಲ್ಲಿ ಕಳೀತಾ ಇರ್ತಾರೆ. ಆದರೆ ನಿಮ್ಮಂಥ ಬಡವರ ಮಕ್ಕಳು ಏನಿದ್ದಾರಲ್ಲ, ಬಡವರ ಮಕ್ಕಳು ಇಂತಹ ಕೋಮು ಗಲಭೆಗಳು ಇನ್ನಿತರ ಇದರಲ್ಲಿ ಭಾಗಿಯಾಗಿ ನಮ್ಮ ತಂದೆ ತಾಯಿ ಕೈಗೆ ಕೊನೆಗೆ ಚಿಪ್ಪುಗಳನ್ನು ಕೊಟ್ಟು ನಾವುಗಳು ಹೋಗ್ತೀವಿ. ಒಂದಿಷ್ಟು ಜನಗಳು ಎಚ್ಚೆತ್ತುಕೊಳ್ಳಿ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬ ರಾಜಕಾರಣಿಯನ್ನು ನೋಡಿ ನೀವು, ಇಂತಹ ಘಟನೆಗಳನ್ನು ಅಥವಾ ಪ್ರಚೋದನಕಾರಿ ಹೇಳಿಕೆ ಕೊಡುವಂತಹ ರಾಜಕಾರಣಿಗಳನ್ನು ನೋಡಿ ನೀವು, ಅವರ ಮಕ್ಕಳುಗಳೆಲ್ಲ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ಇವತ್ತು ಸಾಯ್ತಾ ಇರುವಂಥವರು, ಇವತ್ತು ಇಂಥ ಕೇಸುಗಳಲ್ಲಿ ಬಲಿಪಶು ಆಗ್ತಾ ಇರುವಂಥವರು ಲೋಕಲ್, ಅಂದರೆ ಅವತ್ತೇ ದುಡಿದು ಅವತ್ತೇ ತಿನ್ನುವಂಥ ಜನರ ಮಕ್ಕಳುಗಳೇ ಬಲಿ ಆಗ್ತಾ ಇರುವಂಥದ್ದು. ಆ ತಂದೆ ತಾಯಿಯ ಕಷ್ಟ ಯಾರಿಗೂ ಕೂಡ ಬೇಡ. ಅಷ್ಟೊಂದು ನೋವಿನಲ್ಲಿ ತಂದೆ ತಾಯಿಗಳಿರ್ತಾರೆ. ಇವತ್ತು ತಂದೆ ತಾಯಿಗಳು ಯಾವ ರೀತಿಯಾದಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅಂತಂದರೆ, ನಮ್ಮ ಮಗ ನಮ್ಮನ್ನು ದುಡಿದು ಸಾಕ್ತಾನೋ ಇಲ್ವೋ ಗೊತ್ತಿಲ್ಲ, ಬದಲಿಗೆ ಅವನು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ತನ್ನನ್ನು ತಾನು ಬೆಳೆಸಿಕೊಂಡು ತನ್ನನ್ನು ತಾನು ಗುರುತಿಸ್ಕೊಂಡು ಹೋದರೆ ಸಾಕು ಎಂಬ ಮಟ್ಟಕ್ಕೆ ಇವತ್ತಿನ ಸಮಾಜದಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಇರುವಂತಹದ್ದು. ಸೊ ಈ ಕುರಿತಾಗಿ ನಿಮಗೆ ವೈಯಕ್ತಿಕವಾಗಿ ಏನು ಅನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಗಣೇಶನ ಮೆರವಣಿಗೆ ಹೊರಟಿರ್ತಕ್ಕಂತಹ ಸಂದರ್ಭದಲ್ಲಿ ಉಗುಳಿರುವಂತಹ ಬಾಲಕರೇನಿದಾರಲ್ಲ, ಅವರ ತಾಯಿಯು ಕೂಡ ಕ್ಷಮೆ ಯಾಚಿಸಿರ್ತಕ್ಕಂಥದ್ದು. ಎಲ್ಲ ಹಿಂದೂಗಳಿಗೂ ಇದೊಂದು ನನ್ನ ತಪ್ಪಾಗಿದೆ ಅಥವಾ ನನ್ನ ಮಕ್ಕಳ ಕಡೆಯಿಂದ ತಪ್ಪಾಗಿದೆ, ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ಅವರು ಗೊತ್ತಿಲ್ಲದೇ ಮಾಡಿದ್ರು ಅಥವಾ ಗೊತ್ತಾಗಿ ಮಾಡಿದ್ರು ಅದು ಗೊತ್ತಿಲ್ಲ ನನಗೆ, ಬದಲಿಗೆ ಅಂತಹ ಘಟನೆ ಅವರು ಮಾಡಬಾರ್ದಾಗಿತ್ತು, ಹಾಗೆ ಮಾಡೋದು ತಪ್ಪು. ಸೊ ಹಾಗಾಗಿ ಹಿಂದೂ ಬಾಂಧವರಿಗೆ ನೋವಾಗಿದೆ ಅಂತ ಗೊತ್ತಾಗಿದೆ. ಸೊ ಆ ಒಂದು ಕಾರಣದಿಂದಾಗಿ ಅವರ ಬದಲಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಎಂಬ ಒಂದು ವಿಡಿಯೋವನ್ನು ಕೂಡ ಮಾಡಿಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಘಟನೆಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅಂದರೂ ಕೂಡ ಈ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಅಂದ ಹಾಗೆ ಈ ಒಂದು ಘಟನೆಯ ವಿವರವನ್ನು ನೋಡೋದಾದರೆ, ಅಥವಾ ಈ ಒಂದು ಘಟನೆ ಎಲ್ಲಿ ನಡೀತು ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದಲ್ಲಿ ಭಾನುವಾರ ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು. ಕೆಲ ಕಾಲ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿಯೂ ಕೂಡ ಅಲ್ಲಿ ಎದುರಾಗಿತ್ತು. ಸಾಗರ ತಾಲೂಕಿನ ಅತಿ ಸೂಕ್ಷ್ಮ ಪ್ರದೇಶವಾದ ಜನ್ನತ್ ಗಲ್ಲಿಯಲ್ಲಿ ಜೈ ಭವಾನೇಶ್ವರ ಯುವಕ ಸಂಘವು ಪ್ರತಿಷ್ಠಾಪಿಸಿದ್ದ ಗಣಪತಿ ಮೂರ್ತಿ ವಿಸರ್ಜನಾ ಮೆರವಣಿಗೆ ಮಾರ್ಕೆಟ್ ರಸ್ತೆಯಲ್ಲಿ ಸಾಗುತ್ತಿರುವ ಸಂದರ್ಭದಲ್ಲಿ ಪಕ್ಕದ ಕಟ್ಟಡದ ಮೇಲೆ ನಿಂತಿದ್ದ ಅನ್ಯ ಕೋಮಿನ ಇಬ್ಬರು ಬಾಲಕರು ಗಣಪತಿ ಮೂರ್ತಿಯ ಮೇಲೆ ಉಗುಳಿದ್ದಾರೆ. ಇದನ್ನು ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದು, ಈ ವಿಚಾರ ಬಯಲಾಗುತ್ತಲೇ ಕೆಲ ಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣವೂ ಕೂಡ ನಿರ್ಮಾಣವಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಬಾಲಕರನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಎಂದು ವರದಿ ಕೂಡ ಆಗ್ತಾ ಇದೆ. ಈ ಒಂದು ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ SP ಡಾಕ್ಟರ್ ಬೆನಕ ಪ್ರಸಾದ್ ಅವರು ಬಾಲಕರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆಂದು ಭರವಸೆಯನ್ನು ಕೂಡ ನೀಡುತ್ತಾರೆ. ಬಳಿಕ ಮೆರವಣಿಗೆ ಮುಂದುವರಿಯುತ್ತೆ. ಈ ಕುರಿತು ಸಾಗರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಬಾಲಕರ ತಾಯಿ ಖೈರುನ್ನಿಸಾ ಅವರು, ಹಿಂದೂ ಧರ್ಮದವರಿಗೆ ಕ್ಷಮೆ ಯಾಚಿಸುತ್ತೇನೆ, ನಮ್ಮ ಮಕ್ಕಳು ಈ ರೀತಿ ಮಾಡಬಾರದಾಗಿತ್ತು, ಗಣಪತಿ ಮೇಲೆ ಉಗುಳಿದ್ದು ನನಗೆ ಬೇಜಾರಾಗಿದೆ, ಈ ರೀತಿ ಮಾಡದಂತೆ ಮಕ್ಕಳಿಗೆ ನಾನು ಬುದ್ಧಿ ಮಾತನ್ನ ಹೇಳುತ್ತೇನೆ ಎಂದು ಈಗ ವಿಡಿಯೋವನ್ನ ಮಾಡಿ ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ವರ್ಷದಲ್ಲಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಈ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಈ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೋಮು ಗಲಭೆಗಳು ಮಂಡ್ಯ ಜಿಲ್ಲೆಗಾಗಿರ್ಬೋದು, ಬೆಳಗಾವಿ ಜಿಲ್ಲೆಗಾಗಿರ್ಬೋದು, ಅಷ್ಟು ಕಡೆ ಈ ರೀತಿಯಾಗಿ ಸಣ್ಣ ಪುಟ್ಟ ಘಟನೆಗಳು ಆಗಿದೆ. ಆದರೆ ಈ ಮಂಡ್ಯ ಜಿಲ್ಲೆಯ ಮದ್ದೂರಿನ ಘಟನೆ ಏನಿದೆಯಲ್ಲ, ಇದು ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡು ಸಾಕಷ್ಟು ಚರ್ಚೆಯಲ್ಲಿ ಪ್ರಾರಂಭವಾಯಿತು. ಹಾಗಾಗಿ ಈ ಒಂದು ಪ್ರಕರಣ ತುಂಬಾ ಬೆಳಕಿಗೆ ಬರೋದಕ್ಕೆ ಸಾಧ್ಯವಾಯಿತು ಅಂತಾನೆ ಹೇಳ್ಬೋದು. ಅದೇನೇ ಇರಲಿ, ಯಾವುದೇ ಧರ್ಮದವರಾಗಿರಲಿ, ಹಿಂದೂಗಳೇ ಆಗಿರಲಿ, ಮುಸಲ್ಮಾನರಾಗಿರಲಿ, ಕ್ರಿಶ್ಚಿಯನ್ನೇ ಆಗಿರಲಿ, ಬೌದ್ಧರೇ ಆಗಿರಲಿ,
ಅವರವರ ಧರ್ಮಗಳು ಅವರಿಗೆ ಶ್ರೇಷ್ಠವೇ ಸರಿ, ಹಾಗಂತಹ ಬೇರೆ ಧರ್ಮದವರಿಗೆ ಅಥವಾ ಬೇರೆ ಧರ್ಮಕ್ಕೆ ನೋವು ಆಗುವ ರೀತಿಯಲ್ಲಿ ನಡೆದುಕೊಳ್ಳೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಎಲ್ಲ ಧರ್ಮದವರು ತಮಗೆ ತಾವೇ ಪ್ರಶ್ನೆ ಮಾಡಿಕೊಂಡು ನೋಡ್ಕೊಳ್ಳೇಬೇಕಾದಂತಹ ಪ್ರಸಂಗ ಇರುವಂತಹದ್ದು. ಸೊ ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ, ಈ ಒಂದು ಕೆಟ್ಟ ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ. ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ, ನಮಸ್ಕಾರ.